ಎಸ್ಡಿ ಪಿಯು ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಗೊಂದಲ ಇದೀಗ ಸೃಷ್ಟಿಯಾಗಿದೆ. ಯಾದಗಿರಿಯಲ್ಲಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಕೇಂದ್ರದ ಗೊಂದಲ ಇಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾದ್ರೆ ಏನಾಯ್ತು ಅಲ್ಲಿ? ಪರೀಕ್ಷಾ ಕೇಂದ್ರ ಹುಡುಕಲು ಹೋಗಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪಿಯು ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಇಲ್ಲಿ ಗೊಂದಲ ಆಗ್ತಾ ಇರುವಂತದ್ದು, ಅದು ಕೂಡ ಯಾದಗಿರಿಯಲ್ಲಿ ನಡೀತಾ ಇರುವಂತಹ ಪರೀಕ್ಷೆಯ ಸಂದರ್ಭದಲ್ಲಿ ಇಲ್ಲಿ ಯಾವ ಕೇಂದ್ರದಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರೀಬೇಕು ಅನ್ನುವಂಥದ್ದು ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾದಗಿರಿಯಲ್ಲಿ ಹಾಲ್ ಟಿಕೆಟ್ ನಲ್ಲಿರುವಂತಹ ಅಡ್ರೆಸ್ಸೇ ಬೇರೆ ಇದೆಯಂತೆ. ಮತ್ತೊಂದು ಕಡೆ ಪಿಯು ಪರೀಕ್ಷೆಯಲ್ಲಿ ಪಿಯು ಬೋರ್ಡ್ನಿಂದ ಮಹಾ ಎಡವಟ್ಟಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾದಗಿರಿಯಲ್ಲಿ ಹಾಲ್ ಟಿಕೆಟ್ ನಲ್ಲಿರುವಂತಹ ಅಡ್ರೆಸ್ಸೇ ಬೇರೆ. ಪಿಯು ಪರೀಕ್ಷೆಯಲ್ಲಿ ಪಿಯು ಬೋರ್ಡ್ನಿಂದ ಮಹಾ ಎಡವಟ್ಟಾಗಿದೆ. ಇಲ್ಲಿ ಪರೀಕ್ಷೆ ಕೇಂದ್ರದ ವಿಳಾಸವನ್ನೇ ಬದಲಾಯಿಸಿರುವಂತಹ ಪಿಯು ಬೋರ್ಡ್ ಹಾಲ್ ಟಿಕೆಟ್ನಲ್ಲಿ ಪರೀಕ್ಷೆ ಕೇಂದ್ರದ ವಿಳಾಸದ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಿಯು ಬೋರ್ಡ್ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾದಗಿರಿಯ ಲುಂಬಿನಿ ಗಾರ್ಡನ್ ಸಮೀಪ ಇರುವಂತಹ ಪರೀಕ್ಷಾ ಕೇಂದ್ರ. ಇನ್ನು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಆರಂಭ ಆಗ್ತಾ ಇರುವಂತಹ ಪರೀಕ್ಷೆ. 10 ಗಂಟೆ ಆಯಿತು, ಆದರೆ ಇಲ್ಲಿ ಪರೀಕ್ಷೆ ಆರಂಭ ಆಗೋಕ್ಕೂ ಮುಂಚೆಯೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಕಾರಣ ಏನು ಅಂತಂದ್ರೆ ಇಲ್ಲಿ ಪಿಯು ಬೋರ್ಡ್ ಇಂದ ಆಗಿರುವಂತಹ ಒಂದು ಎಡವಟ್ಟು, ಒಂದು ಮಿಸ್ಟೇಕು. ಏನ್ ಮಾಡಿದ್ದಾರೆ ಇವರು? ಪರೀಕ್ಷಾ ಕೇಂದ್ರದ ವಿಳಾಸವನ್ನ ಅಡ್ರೆಸ್ ಅನ್ನೇ ಬದಲಾಯಿಸಿದ್ದಾರೆ. ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಎಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು, ಯಾವ ಕೇಂದ್ರದಲ್ಲಿ ಅವರ ಹೆಸರಿದೆ, ಎಲ್ಲಿ ಯಾವ ನಂಬರಲ್ಲಿ ಹೋಗಿ ಬರೀಬೇಕು ಅನ್ನೋಂಥದ್ದು ಈಗಲೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದೀಗ ವಿದ್ಯಾರ್ಥಿಗಳು ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಹಾಲ್ ಟಿಕೆಟ್ ನಲ್ಲಿ ಪರೀಕ್ಷಾ ಕೇಂದ್ರದ ವಿಳಾಸದ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ವಿದ್ಯಾರ್ಥಿಗಳು ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪಿಯು ಬೋರ್ಡ್ ವಿರುದ್ಧ ರೊಚ್ಚಿಗೆದ್ದಿರುವಂತಹ ಸ್ಟೂಡೆಂಟ್ಸ್ ಇಲ್ಲಿ ಯಾದಗಿರಿ ಲುಂಬಿನಿ ಗಾರ್ಡನ್ ಸಮೀಪ ಇರುವಂತಹ ಪರೀಕ್ಷಾ ಕೇಂದ್ರ ಇದು. ಇವತ್ತು 10 ಗಂಟೆಯಿಂದ ಆರಂಭ ಆಗ್ತಾ ಇರುವಂತಹ ದ್ವಿತೀಯ ಪಿಯುಸಿ ಪರೀಕ್ಷೆ ಮುನ್ನವೇ ಈ ಸಮಸ್ಯೆ ಆಗ್ತಾ ಇದೆ. ಗಂಜ ರೋಡ್ ಅಂತ ಆಗಿದ್ರೆ ಇಲ್ಲಿ ನಮ್ಮ ಸಭಾ ಸ್ಕೂಲ್ ಇರೋದು ಎಲ್ಲಿ ಅದಂತಂದ್ರೆ ಇದು ಲಿಂಬಿನ ಗಾರ್ಡನ್ ಬಲ್ಲಿ ಆದ್ರೆ ಯಾದಗಿರಿಯಲ್ಲಿ. ಹಾಗಾಗಿ ನಾವೆಲ್ಲ ಹುಡುಗರು ಓದ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೇಕಾದ್ರೆ ನಾವು ಗಂಜಿಗೆ ಹೊಂಟೀವಿ. ನಮ್ಮ ಆಟೋ ಚಾರ್ಜಿಂದ ಏನಾದ್ರು ಆಟೋ ಚಾರ್ಜ್ ಎಲ್ಲ ವೇಸ್ಟ್ ಆಗಲಕ್ಕತ್ತದ್ರಿ. ಅಲ್ಲಿಂದ ಇಲ್ಲಿ ಆತಂಕದಿಂದ ನಾವು ಓದಿದ್ದೆಲ್ಲ ಇಷ್ಟ ಆಗತ್ತದ್ರಿ. ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಮ್ದು ಪರೀಕ್ಷೆ ಆಯಿತು, ಸಮಯ ಆಯಿತು, ಇನ್ನೇನು ಒಳಗಡೆ ಬಿಡಕತ್ತಾರ ಅಂತ ಹೇಳಿ ನಾವು ಅದು ಬಂದಲ್ಲ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ನಮ್ಗೆ ಓದಿದ್ದೆಲ್ಲ ನೆನಪೇ ಹೋಗ್ಲಕ್ಕತ್ತದ್ರಿ. ಅದಕ್ಕಾಗಿ ಭಯ ಭಾಳ ಸ್ಟಾರ್ಟ್ ಆಗತ್ತದ್ರಿ. ಅಡ್ರೆಸ್ ಮತ್ತು ಚೇಂಜ್ ಆಗಬೇಕಿತ್ತು ರೀ. ಹಾಗಾಗಿ ಅದು ಗಂಜ ರೋಡ್ ಇರೋದು ಇಲ್ಲಿ ಲಿಂಬಿನ ಗಾರ್ಡನ್ ಬಲ್ಲಿ ಅಂತೇಳಿ ಮಾಡಬೇಕಾಗಿತ್ತು ರೀ. ಅದಕ್ಕೆ ಚೇಂಜಸ್ ಮಾಡ್ಬೇಕಂತ ಕೇಳ್ತೀವಿ. ಆ ತಿರುಗಾಡಕ್ಕೆ ಮತ್ತು ಓದ್ಕೊಂಡದ ಗೊಂದಲಲ್ಲಿಂದ ಎಲ್ಲ ನೆನ್ಕೊಂಡವ್ರೆ. ಅಲ್ಲಿಂದ ಇಲ್ಲಿ ಮತ್ತೆ ಹೋಗ್ಬೇಕಾದ್ರೆ SSLC ಇದ್ದಾಗ ಹಿಂಗೆ ಆಗಿತ್ತು. ಮತ್ತು ಅಲ್ಲಿನೂ ಅವ್ರು ಚೇಂಜಸ್ ಹೇಳಂತ ಹೇಳಿದ್ವಿ ರೀ, ಮತ್ತು ಚೇಂಜಸ್ ಮಾಡಿಲ್ರಿ. ಅಲ್ಲಿಂದ ಹಂಗೆ ಕಂಟಿನ್ಯೂ ನಡೆಸ್ಕೊಂತ ಹಂಗೆ ಬಂದಾರೆ. ಏನಂತಂದ್ರೆ ಗಂಜ ರೋಡ್ ಅಂತ ಆಗಿದ್ರೆ ಇಲ್ಲಿ ನಮ್ಮ ಸಭಾ ಸ್ಕೂಲ್ ಇರೋದು ಎಲ್ಲಿ ಅದಂತಂದ್ರೆ ಇದು ಲಿಂಬಿನ ಗಾರ್ಡನ್ ಬಲ್ಲಿ ಆದ್ರೆ ಯಾದಗಿರಿಯಲ್ಲಿ. ಹಾಗಾಗಿ ನಾವೆಲ್ಲ ಹುಡುಗರು ಓದ್ಕೊಂಡು ಚೆನ್ನಾಗಿ